ಗಾರಲದಿನ್ನಿ ಮಾರಮ್ಮ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ 10 ಲಕ್ಷ ಅನುದಾನ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಾರ್ಚಟಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗಾರಲದಿನ್ನಿ ಗ್ರಾಮದಲ್ಲಿ ನೂತನ ಕಟ್ಟಡ ಮಾರಮ್ಮ ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ 10 ಲಕ್ಷ ಅನುದಾನ ನೀಡಿ ಕಾಮಗಾರಿ ಪ್ರಾರಂಭಿಸಲು ತಿಳಿಸಿದರು. ಈಗಾಗಲೇ ಈ ಗ್ರಾಮಕ್ಕೆ ಪ್ರೌಢಶಾಲೆ, ಹೈಸ್ಕೂಲ್ ಬಿಲ್ಡಿಂಗ್ಗಳು, ಕಲ್ಯಾಣ ಮಂಟಪ, ವಾಲ್ಮೀಕಿ ಭವನ ಕಾಮಗಾರಿಗಳು ಮಾಡಿದ್ದು ಗ್ರಾಮಸ್ಥರಿಗೆ ಸಂತಸ ಮೂಡಿದೆ. ಈ ಸಂದರ್ಭದಲ್ಲಿ ಶರಣಪ್ಪ ಗೌಡ ಪೊಲೀಸ್ ಪಾಟೀಲ್, ಸಿದ್ದನಗೌಡ ಪೊಲೀಸ್ ಪಾಟೀಲ್, ತಿಪ್ಪಯ್ಯ ಶೆಟ್ಟಿ, ಅನಿಲ್ ಕುಮಾರ್, ಚನ್ನಬಸವನಾಯಕ್, ಊರಿನ ಸರ್ವ ಸಮುದಾಯದ ಮುಖಂಡರುಗಳು, ಗ್ರಾಮಸ್ಥರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, NKS TV4. ನಿಗಮದ ಅಧ್ಯಕ್ಷರು ಆಗಿರತಕ್ಕಂತ ಅದೇ ರೀತಿಯಾಗಿ ಗಾರಲದಿನ್ನಿ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯ ಮನೆಯ ಯಜಮಾನರಾಗಿ ಈ ಒಂದು ಗಾರಲದಿನ್ನಿ ಗ್ರಾಮಕ್ಕೆ ಆಗಮಿಸತಕ್ಕಂತಹ ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಶಾಸಕರನ್ನ ನಾನು ಇಡೀ ಗಾರಲದಿನ್ನಿ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಂದು ಗಾರಲದಿನ್ನಿಯ ಮೇಲೆ ಅವರು ವಿಶೇಷ ಕಾಳಜಿ ಇರೋದ್ರಿಂದ ನಮ್ಮ ಮಾರುತೇಶ್ವರ ದೇವಸ್ಥಾನಕ್ಕೂ, ಪ್ರೌಢಶಾಲೆಗೂ, ರಸ್ತೆಗಳಿಗೂ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಮೊದಲನೇ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದೇ ರೀತಿ ಇಂದು ಅವರು ತಮ್ಮ ಒಂದು ಅಪೇಕ್ಷೆ, ನಮ್ಮ ಗ್ರಾಮದ ಎಲ್ಲರ ಅಪೇಕ್ಷೆಯಂತೆ ನಮ್ಮ ಮಾರಿಯಮ್ಮ ದೇವಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿ ಆ ಅನುದಾನವನ್ನು ಸೀದಾ ನಿಮ್ಮ ದೇವಸ್ಥಾನ ಟ್ರಸ್ಟಿಗೆ ಅದು ಮಂಜೂರಾಗಲಿ, ಎಲ್ಲಿ ಅದು ಹಣ ದುರುಪಯೋಗ ಆಗಬಾರ್ದಂತ ಒಂದು ಸದಾಭಿಷೆಯಿಂದ ಇಂದು ಬಂದು ಈ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಆ ಒಂದು ಶಾಸಕರಿಗೆ ನಮ್ಮ ಮಾರಿಯಮ್ಮ ದೇವಿ ಹಾಗೂ ನಮ್ಮ ಗಾರಲದಿನ್ನಿ ಮಾರುತೇಶ್ವರನ್ನು ಇನ್ನೂ ಹೆಚ್ಚಿನ ಒಂದು ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತಂತೇಳಿ ನಾನು ಗ್ರಾಮದಲ್ಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಬೇಕಂತ ನಾನು ಕೇಳ್ಕೊಳ್ತೀನಿ.